ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಮಂಗಳವಾರ. ಟೈಮ್ ಬಂದುಬಿಟ್ಟು ತುಂಬಾ ಆಗಿತ್ತು ಬಿಡಿ. ಆಗಲೇ 6:45 ಏನೋ 7 ಗಂಟೆ ಹತ್ತತ್ರ ಆಗಿತ್ತು ಅನಿಸುತ್ತೆ ನಾವು ಎದ್ದೇಳಬೇಕಾದ್ರೆ. ನೋಡ್ತಾ ಇರ್ಬೋದು, ಇಲ್ಲಿ ಬಂದು ಫುಲ್ಲು ರೆಸ್ಟು. ಒಂದು ಕೆಲಸ ಸಮೇತ ಮಾಡಿಲ್ಲ ನಾನು. ಸೋಮವಾರ ಸಾಯಂಕಾಲ ಹಂಗೆ ಬಂದ್ವಿ. ಇದು ಬಂದುಬಿಟ್ಟು ಮಂಗಳವಾರ ಬೆಳಗ್ಗೆ ಅಷ್ಟೊತ್ತಿಗೆ. ಇನ್ನು ಎದ್ದಿದ್ದೇ ಲೇಟು. ಎದ್ಬಿಟ್ಟು ಚಿಕ್ಕಮ್ಮ ಕೆಲಸ ಎಲ್ಲ ಮುಗಿಸಿ ಇವಾಗ ಎಲ್ರಿಗೂ ಕೂಡ ಟೀ ಮಾಡ್ತಾಯಿದ್ದಾರೆ. ಏನೋ ಅಲ್ಲಿದ್ದಾಗ ಒಂಥರ, ತವ್ರ ಮನೆಗೆ ಬಂದಾಗ ಒಂಥರ ಅಲ್ವಾ. ನಾನಂತ ಹೇಳ್ಬೇಕಂದ್ರೆ ಒಂದು ಕೆಲಸ ಸಮೇತ ಮಾಡಲಿಲ್ಲ ಬಿಡಿ, ಜಾಸ್ತಿ ಏನು ಕೂಡ ಮಾಡಲಿಲ್ಲ. ಇವತ್ತಿನ ವ್ಲಾಗಲ್ಲಿ ಬಂದುಬಿಟ್ಟು ನಮ್ಮ ಸೊಸೆದು ಶಾಸ್ತ್ರ ಇದೆ ಅಲ್ವಾ, ಸಿಂಪಲಾಗಿ ನಾವು ಯಾವ ಥರ ಶಾಸ್ತ್ರ ಮಾಡ್ತೀವೋ ಆ ಶಾಸ್ತ್ರ ಒಂದು ಮಾಡಿಬಿಟ್ಟು ನಾವು ಒಳಗಡೆ ಕರ್ಕೊತೀವಿ. ಅದನ್ನು ಇದು ಫುಲ್ಲು ವಿಡಿಯೋ ಆಗಿರುತ್ತೆ. ಇದು ಅಂದರೆ ಬೆಳಗ್ಗೆಯಿಂದ ರಾತ್ರಿವರೆಗಿನ ವ್ಲಾಗ್ ಆಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಇದು. ಹೋಗ್ತಾ ಹೋಗ್ತಾ ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ಇನ್ನು ಎದ್ದ ತಕ್ಷಣವೇ ವೀಡಿಯೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಇನ್ನು ಫುಲ್ಲು ನಿದ್ದೆ, ಮುಖ ಎದ್ದೇಳೋದಕ್ಕೆ ಆಗ್ತಾ ಇರಲಿಲ್ಲ. ಆದರೂ ಕೂಡ ನಾವೆಲ್ಲ ಚಪ್ಪರದ ಕೆಳಗೆ ಮಲ್ಕೊತೀವಲ್ವ. ಇನ್ನು ರೋಡ್ ಸೈಡ್ ಬೇರೆ ನಮ್ಮ ಮನೆ ಇರೋದು. ಆರಾಮಾಗಿ ಗಾಳಿಗೆ ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ವಿ. ಇನ್ನು ಗುಂಡ ಕೂಡ ಸಖತ್ತಾಗಿ ಮಲ್ಕೊಂಡ್ಬಿಟ್ಟಿದ್ದ. ಇನ್ನು ಎದ್ದ ತಕ್ಷಣವೇ ಇನ್ನು ಬೇಗನೆ ಎದ್ದು ಬಿಡಿ, ಅಂದರೆ ಲೇಟ್ ಆಗಿತ್ತು ಆಗಲೇ. ಇನ್ನೇನು 7 ಗಂಟೆ ಹತ್ತತ್ರ ಆಗಿತ್ತು. ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಗೋಣ ಅಂತ ಅನ್ನಿಸ್ತಾ ಇತ್ತು. ಇನ್ನು ಎದ್ವಿ. ಎದ್ಬಿಟ್ಟು ಇನ್ನು ಚಿಕ್ಕಮ್ಮ ಟೀ ಮಾಡಿಕೊಟ್ರು. ಇನ್ನು ಟೀ ಮಾಡಿಕೊಟ್ಟ ತಕ್ಷಣ ಸ್ವಲ್ಪ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಎದ್ಬಿಟ್ಟು ಇನ್ನು ಬಾಯಿ ಮುಕ್ಕಳಿಸಿ ಸ್ವಲ್ಪ ನೀರು ಕುಡಿದ್ಬಿಟ್ಟು ಒಂದು ಸ್ವಲ್ಪನೇ ಲೈಟಾಗಿ ಟೀ ಕುಡಿತೀನಿ. ಇನ್ನು ನಮ್ಮ ಗುಂಡನಿಗೆ ನೋಡಿ ಚಿಕ್ಕಮ್ಮ ಬಿಸ್ಕೆಟ್ ಕೂಡ ತಂದು ಇಟ್ಟಿದ್ರು ಆಗಲೇ. ಈಗ ಟೈಮ್ 8:30 ಆಗ್ತಾಯಿದೆ, ಕರೆಕ್ಟಾಗಿ 8:30 ಆಗಿದೆ. ಇವಾಗ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ಅಕ್ಕರ ಮನೆ ಹತ್ರ ಕೂಡ ಹೋಗಿ ಬಂದ ತಕ್ಷಣ ಇನ್ನು ಚಿಕ್ಕಮ್ಮ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದು ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ. ಇನ್ನು ನೈಟ್ ಮಾಡಿರೋದು ಅನ್ನ, ಬಜ್ಜಿ, ಮುದ್ದೆ ಎಲ್ಲ ಹಂಗೆ ಇದ್ದಾವೆ. ಆದ್ರೂ ನಮಗೋಸ್ಕರ ಬಿಸಿ ಉಪ್ಪಿಟ್ಟೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ರವೆ ತರಿಸಿದ್ರು. ಇನ್ನು ಉಪ್ಪಿಟ್ಟು ಕೂಡ ಇಟ್ಟಿದ್ದೀನಿ, ನೋಡ್ಬೋದು. ಉಪ್ಪಿಟ್ಟು ಕೂಡ ಆಗ್ತಾಯಿದೆ ಇವಾಗ. ಇನ್ನು ಇಲ್ಲಿಗೆ ಬಂದ್ರಂತೂ ಅಪರೂಪಕ್ಕೆ ಬರ್ತೀವಲ್ವಾ, ಏನು ಇಷ್ಟನೋ ಅದೆಲ್ಲ ಕೂಡ ಮಾಡಿಕೊಡ್ತಾ ಇರ್ತಾರೆ. ಒಂಥರ ಖುಷಿ ಆಗುತ್ತೆ. ಕರಿಬೇವು ನೋಡಿ ಎಷ್ಟು ಫ್ರೆಶ್ ಆಗಿದೆ. ನೆನ್ನೆ ಚಿಕ್ಕಮ್ಮ ಚಳ್ಳಕೆರೆಯಲ್ಲಿ ತೊಗೊಂಬಂದಿದ್ದಾರೆ, ತರಕಾರಿ ಎಲ್ಲ ತೊಗೊಂಬಂದಿದ್ರಲ್ಲ, ಕರಿಬೇವು ಕೂಡ ತೊಗೊಬಂದಿದ್ದಾರೆ. ಇಲ್ಲಿ ಬೇಗ ಸಿಗೋದಿಲ್ಲ ಇಲ್ಲಿ ಏನು ಕೂಡ. ಇನ್ನು ಬೇರೆಯವ್ರ ಮನೆ ಹತ್ರ ಹೋಗ್ಬಿಟ್ಟು ಕಿತ್ಕೊಬರ್ಬೇಕಾಗುತ್ತೆ. ಇನ್ನು ಇಲ್ಲಾಂದರೆ ಎಲ್ಲನ ತೋಟಗಳಲ್ಲಿ ಕೆಲ್ಸಕ್ಕೆ ಹೋಗ್ತಾರಲ್ಲ, ಅವಾಗ ತೊಗೊಬಂದ್ಬಿಟ್ಟು ಎಲ್ಲ ಬಿಡಿಸಿ ಬಿಸಿಲಿಗೆ ಒಣಗಿಸಿ ಇಟ್ಕೊಂಡ್ರೆ ತುಂಬ ದಿನ ಬರುತ್ತೆ. ಅದಕ್ಕೆ ಖಾಲಿಯಾಗಿತ್ತು ಅನಿಸುತ್ತೆ. ಇನ್ನು ಬೇಕಲ್ಲ ಇವತ್ತು, ಅದಕ್ಕೆ ತೊಗೊಬಂದಿದ್ರು. ಇನ್ನು ಮಾಡ್ತಾಯಿದ್ದೀವಿ. ಇಲ್ಲಿಗೆ ಬಂದಾಗಂತೂ ಇವತ್ತು ಸ್ವಲ್ಪ ಹೊತ್ತಿಗೆ 2 ಸತಿ ಟೀ ಕುಡಿದ್ಬಿಟ್ಟಿದ್ದೀನಿ ನಾನಂತೂ. ಇನ್ನು ಅಕ್ಕರ ಮನೆ ಹತ್ರ ಹೋಗಿದ್ನಲ್ಲ, ಅಲ್ಲಿ ಕೂಡ ಬಿಡಲಿಲ್ಲ. ನಮ್ಮ ಅಕ್ಕ ಬಲವಂತ ಮಾಡಿ ಕೊಡ್ತು, ಸ್ವಲ್ಪ ಕುಡಿದೆ. ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ನಿನ್ನ ಹಾಸಿಗೆ ಮೇಲೆ ಚಿಕ್ಕಮ್ಮ ಟೀ ತಂದು ಕೊಟ್ಟರು, ಅವಾಗ ಕುಡಿದೆ. ಹಿಂಗಿರುತ್ತೆ ನೋಡಿ, ಟೈಮ್ ಟು ಟೈಮ್ ಎಲ್ಲ ಮಿಸ್ ಆಗಿಬಿಡುತ್ತೆ ಹಿಂಗೆ ಬಂದುಬಿಟ್ರಂತೂ. ಒಂದಿನ ತಾನೇ ಬಿಡು, 1-2 ದಿನ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಇನ್ನು ಅವರು ಅಷ್ಟು ಇಷ್ಟಪಟ್ಟು ಮಾಡಿಕೊಡ್ತಾರೆ, ಬೇಡ ಅಂದರೆ ಸರಿ ಇರಲ್ಲ ಅಂತ ಹೇಳ್ಬಿಟ್ಟು ನೋಡಿದೆ. ಇವಾಗ ಉಪ್ಪಿಟ್ಟೊಂದಾದರೆ ಇನ್ನು ಗುಂಡನಿಗೆ ಫೇವ್ರೇಟು, ನಮ್ಮ ಗುಂಡನಿಗೆ ಉಪ್ಪಿಟ್ಟು ಅಂತ. ನಮ್ಮ ಚಿಕ್ಕಮ್ಮನಿಗೂ ಗೊತ್ತು, ಅವ್ನಿಗೆ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟಪಟ್ಟು ತಿಂತಾನೆ ಅಂತ ಹೇಳ್ಬಿಟ್ಟು ಅವನಿಗೋಸ್ಕರನೇ ರವೆ ತರಿಸ್ಬಿಟ್ಟು ಮಾಡಿದ್ದಾರೆ. ಹಾಗಾಗಿ ಅವ್ನಿಗೆ ತಿನ್ನಿಸ್ಬಿಟ್ಟು ಇನ್ನು ಫ್ರೆಶ್ ಅಪ್ ಆಗಿ ನಾವು ತಿನ್ನೋದು. ಇನ್ನು ಸ್ವಲ್ಪ ಹೊತ್ತಿಗೆ ರೋಜಾ ಅವರೆಲ್ಲ ಬರ್ತಾರೆ. ಬಂದ ತಕ್ಷಣ ನೆಕ್ಸ್ಟು ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ಕೋಬೇಕು. ಹಾಗಾಗಿ ಹೇಳ್ತೀನಿ ನೆಕ್ಸ್ಟ್. ನಾನು ಓದ್ ಬ್ಲಾಗಲ್ಲಿ ಹೇಳಿದ್ನಲ್ಲ, ಇವತ್ತು ಬಂದುಬಿಟ್ಟು ಏನು ಶಾಸ್ತ್ರ ಅದಿರುತ್ತಲ್ಲ ಅದೊಂದು ಮುಗಿಸ್ಬಿಟ್ರೆ ಇನ್ನು ಫೈನಲ್ ಕೆಲಸ ಮುಗಿಯುತ್ತೆ. ಹುಡುಗರು ಗಲಾಟೆ ಮಾತಾಡ್ತಾ ಇದ್ದಾರೆ, ಆಟ ಆಡ್ತಾ ಇದ್ದಾರೆ ಹೊರಗಡೆ. ಅದಕ್ಕೆ ಸೌಂಡ್ ಬರ್ತಾಯಿದೆ. ಓಕೆ ಫ್ರೆಂಡ್ಸ್, ವ್ಲಾಗ್ ಕಂಟಿನ್ಯೂ ಆಗುತ್ತೆ, ನೋಡಿ ಸಪೋರ್ಟ್ ಮಾಡಿ. ಇನ್ನು ಟಿಫನ್ ಎಲ್ಲ ಆಯಿತು. ಟಿಫನ್ ಆಗಿ ಫ್ರೆಶ್ ಅಪ್ ಆಗಿ ಇನ್ನು ರೋಜಾಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ನನ್ನ ತಂಗಿ ಬರೋವರೆಗೂ ಕೂಡ ಏನು ಕೆಲಸನೇ ನಾವು ಸ್ಟಾರ್ಟ್ ಮಾಡಿರಲಿಲ್ಲ. ಅವಳು ಬಂದ್ರೇ ಏನಾದರೂ ಆಗಲಿ ಕೆಲಸ ಸ್ವಲ್ಪ ಫಾಸ್ಟಾಗಿ ಆಗೋದು. ಇನ್ನು ಇನ್ನೊಬ್ಬ ಚಿಕ್ಕಮ್ಮ ಬರಬೇಕಿತ್ತು, ಅವ್ರದ್ದು ಬರೋದಕ್ಕಾಗಲಿಲ್ಲ. ಇನ್ನು ನಾವೇ ಎಲ್ಲ ಕೂಡ ಮನೆಯಲ್ಲೇ ಎಲ್ಲ ಕೂಡ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಮನೇಲಿ ಅಡುಗೆ ಎಷ್ಟು ಬೇಕು ಅಷ್ಟು ಮಾಡಿಕೊಂಡು ಇನ್ನು ಮುಗಿಸ್ಬಿಡೋಣ ಸಾಯಂಕಾಲ ಅಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ಇನ್ನು ಬಂದಿದ್ಲು. ಇನ್ನು ನಮ್ಮ ಅಣ್ಣನ ಮಗ ನೋಡ್ತಾ ಇರ್ಬೋದು ಹೆಂಗೆ ಕುಂತಿದ್ದಾನೆ ಅಂತ ಹೇಳ್ಬಿಟ್ಟು, ಯಾಕೋ ಮುನ್ಸ್ಕೊಂಡು ಸುಮ್ಮನೆ ಗುರ್ರು ಅಂದ್ಕೊಂಡು ಕೂತ್ಕೊಬಿಟ್ಟಿದ್ದ. ಇನ್ನು ಬಂದ ತಕ್ಷಣವೇ ನಮ್ಮ ರೋಜಾ ಬಂದು ಒಂದು ಸ್ವಲ್ಪ ಹೊತ್ತಾದಮೇಲೆ ಇನ್ನು ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ಇದೇ ನೋಡಿ ಅಮ್ಮನ ಮನೆ. ಅದೆಲ್ಲ ನಾವೆಲ್ಲ ಈ ಚಿಕ್ಕಮ್ಮರು ನಾವೆಲ್ಲ ಇದ್ದೀವಲ್ವ, ಅದೆಲ್ಲ ಫುಲ್ಲು ಅಮ್ಮನ ಮನೆಯೇ. ಚಿಕ್ಕಮ್ಮರ ಮನೆ ಕಿತ್ತಿದ್ದಾರಲ್ವ, ಅದಕ್ಕೋಸ್ಕರ ಇಲ್ಲಿ ಇದ್ದಾರೆ. ಇನ್ನು ಮನೆಯೆಲ್ಲ ಕಂಪ್ಲೀಟ್ ಆದಮೇಲೆ ಇನ್ನು ಆ ಕಡೆ ಹೋಗ್ತಾರೆ ಅವ್ರ ಮನೆಯಿಂದ. ಅಂದರೆ ನಮ್ಮ ಮನೆಯಿಂದನೇ ಚಿಕ್ಕಮ್ಮರ ಮನೆ ಇರೋದು, ದೂರ ಕೂಡ ಇಲ್ಲ. ಇನ್ನು ಅಲ್ಲಿಗೆ ಹೋಗ್ತಾರೆ. ಇದು ಬಂದುಬಿಟ್ಟು ಸದ್ಯಕ್ಕೆ ಇವಾಗ ಇದರಲ್ಲೇ ನಮ್ಮಣ್ಣ ಅತ್ತಿಗೆ ಇರೋದು ಅಷ್ಟೇ. ಇನ್ನು ಇವರಿಬ್ಬರು ಬಂದುಬಿಟ್ಟು ಇಲ್ಲಿ ಇರೋದಿಲ್ಲ. ಇನ್ನು ಚಿಕ್ಕ
ಚಿಕ್ಕವರಿದ್ದಾಗಿಂದ ಕೂಡ ಅಲ್ಲೇ ನಮ್ಮ ಮಾಮರ ಮನೆಯಲ್ಲೇ ಇದ್ದಾರೆ. ಅಂದರೆ ನಮ್ಮ ಅತ್ತಿಗೆ ಇದ್ದಾರಲ್ಲ, ಅವ್ರ ತವ್ರ ಮನೆಯಲ್ಲೇ ಇದ್ದಾರೆ. ಅಲ್ಲೇ ಬೆಳೆದು ಅಲ್ಲೇ ಓದ್ತಾ ಇರೋದು ಮಕ್ಕಳು. ಇನ್ನು ಮೊನ್ನೆ ಇದಾಗಿರೋದ್ರಿಂದ ಇನ್ನು ಇಲ್ಲಿಗೆ ವಾಪಸ್ ಕರ್ಕೊಬಂದಿದ್ರು. ಹಂಗಾಗಿ ಶಾಸ್ತ್ರ ಎಲ್ಲ ಮುಗಿಸಿ ಕಳ್ಸೋಣ ಅಂತ ಹೇಳಿಬಿಟ್ಟು ಇನ್ನು ಇಲ್ಲೇ ಇಟ್ಕೊಂಡಿದ್ದಾರೆ ಸದ್ಯ. ಇನ್ನು ಗುಂಡ ಕೂಡ ಅಷ್ಟೇ ಅವ್ರ ಅಜ್ಜಿ ಜೊತೆ ಆರಾಮ್ಸೆ ಮಲ್ಕೊಂಡ್ಬಿಟ್ಟಿದ್ದಾನೆ. ಇಲ್ಲಿ ಏನು ವಿಷಯ ಅಂತಂದರೆ ನೊಣ ಅಂದರೆ ಸಿಕ್ಕಾಪಟ್ಟೆ ನೊಣ. ಇನ್ನು ಸೀಸನ್ ಅಲ್ವಾ, ಇವಾಗ ಹಣ್ಣಿನ ಸೀಸನ್ನು, ಮತ್ತು ಇದು ಬೇವಿನ ಮರ, ಬೇವಿನ ಹಣ್ಣು ಅದೆಲ್ಲ ಕೂಡ ಬೀಳ್ತಾ ಇರುತ್ತೆ. ಸಖತ್ತು ನೊಣ. ಮಾವಿನ ಹಣ್ಣಿನ ಸೀಸನ್ ಅಲ್ವಾ, ಮತ್ತು ಏನಾದರೂ ಸ್ವಲ್ಪ ಅಡುಗೆ ಸ್ವೀಟ್ ಗೀಟ್ ಅಂತ ಏನಾದರೂ ತೊಗೊಂಡು ಹೊರಗಡೆ ಇಟ್ಟರಂತ ಇನ್ನು ಮುಗ್ದೇ ಹೋಯಿತು. ಇನ್ನು ಸಿಕ್ಕಾಪಟ್ಟೆ ನೊಣ. ಹಾಗಾಗಿ ಒಂದು ವೇಳೆ ಹಚ್ಬಿಟ್ಟು ಇನ್ನು ಫ್ಯಾನ್ ಹಾಕಿ ಆರಾಮಾಗಿ ಮೊಮ್ಮಗನ ಜೊತೆ ಇನ್ನು ಮಲ್ಕೊಂಡಿದ್ರು, ಸುಮ್ಮನೆ ಉಳ್ಳಾಡ್ತಾಯಿದ್ರು. ಇನ್ನು ಈ ಕಡೆ ಬಂದುಬಿಟ್ಟು ಅಡುಗೆಗೆಲ್ಲ ತಯಾರಿ ಆಗ್ತಾಯಿದೆ. ಏನಿಲ್ಲ, ಇವತ್ತು ಸಿಂಪಲಾಗಿ ಬೇಳೆ ಸಾರು ಮತ್ತು ಪಲ್ಯ, ಅನ್ನ ಮತ್ತು ಕೇಸರಿ ಬಾತು ಇಷ್ಟೇ ಮಾಡಬೇಕು ಅಂತ ಇದ್ದಿದ್ದು. ಅದಕ್ಕೆ ಸ್ವಲ್ಪನೇ ಮಾಡ್ತಾಯಿದ್ದೀವಿ. ಯಾಕೆಂದರೆ ಹಳ್ಳಿ ಸೈಡ್ ಕೂಡ ಇವಾಗ ಯಾರು ಕೂಡ ಜಾಸ್ತಿ ಬಂದು ಊಟ ಮಾಡಲ್ಲ. ಇನ್ನು ಕೆಲವರು ಬಂದು ಊಟ ಮಾಡ್ತಾರೆ, ಕೆಲವರು ಬಂದು ಊಟ ಮಾಡೋದಿಲ್ಲ. ಹಾಗಾಗಿ ಇನ್ನು ಹೊಸ್ದಾಗೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಮತ್ತು ಹೊಸ ಸಬ್ಸ್ಕ್ರೈಬರ್ಸ್ ಎಲ್ಲ ಬರ್ತಾಯಿದ್ದೀರಾ. ಅವ್ರಿಗೋಸ್ಕರ ಈ ವಿಡಿಯೋ ತೋರಿಸ್ತಾ ಇದ್ದೀನಿ. ಇವರೇ ನೋಡಿ ನಮ್ಮ ಅಪ್ಪ ಅಮ್ಮ. ಇನ್ನು ಅಪ್ಪ ಅಮ್ಮನ ಫೋಟೋ ಹತ್ರ ಹಾಕಿದ್ರು, ಯಾಕೋ ಸ್ವಲ್ಪ ದೂರ ಹಾಕಿದ್ದಾರೆ ಇವಾಗ. ಮುಂಚೆ ಚೆನ್ನಾಗಿ ಹಾಕಿದ್ರು, ಒಂದೇ ಹತ್ರನೇ ಹಾಕಿದ್ರು. ಇವಾಗೆಲ್ಲ ಸ್ವಲ್ಪ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಬೀರುವ ಎಲ್ಲ ಒಂದು ಕಡೆ ಇತ್ತು, ಮತ್ತು ಟಿ ವಿ ಮಂಚ ಎಲ್ಲ ಒಂದು ಬೇರೆ ಬೇರೆ ಥರ ಇಟ್ಟಿದ್ರು. ಈ ಸತಿ ಬಂದು ನೋಡಿದ್ರೆ ಇವಾಗೆಲ್ಲ ಕೂಡ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಮೊನ್ನೆ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಿದಾರಲ್ವ, ಅವಾಗ ಚೇಂಜ್ ಮಾಡಿದ್ದಾರೆ. ಅದಕ್ಕೆ ಸ್ವಲ್ಪ ದೂರ ಆಗಿದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಹತ್ತತ್ರ ಹಾಕಿ ಯಾಕೆ ದೂರ ಹಾಕಿದ್ದೀರ ಅಂತ ಹೇಳಿ. ನೋಡಿ, ನಮ್ಮಪ್ಪ ಅಮ್ಮನಿಗೂ ಒಂದೊಂದು ವರ್ಷನೇ ಡಿಫ್ರೆನ್ಸು. ನಮ್ಮಮ್ಮ 2020ರಲ್ಲಿ ಜನವರಿಯಲ್ಲಿ ತೀರೋದ್ರು. ನಮ್ಮಪ್ಪ ಬಂದುಬಿಟ್ಟು 2021 ಫೆಬ್ರವರಿ ತಿಂಗಳಲ್ಲಿ ತೀರೋದ್ರು. ಇಬ್ಬರಿಗೂ ಕೂಡ ಒಂದೇ ವರ್ಷನೇ. ತುಂಬ ಬೇಜಾರಾಗುತ್ತೆ. ಇವತ್ತಂತೂ ಸಿಕ್ಕಾಪಟ್ಟೆ ಬೇಜಾರು ನಮಗೆ. ನಮ್ಮ ಅಪ್ಪ ಅಮ್ಮ ಇದ್ದಿದ್ರಂತೂ ಸಖತ್ತು ಇದಿರೋದು. ಏನು ಗೊತ್ತಾ, ಹಳ್ಳಿ ಕಡೆ ಆಗಲಿ ಬಡವರೇ ಆಗಲಿ ಇಂಥ ಫಂಕ್ಷನ್ ಹೆಣ್ಮಕ್ಳಿದ್ದಾರೆ ಮನೇಲಿ ಅಂತಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ. ಕೆಲವರು ಸೋಲನ ಮಾಡಿ ಇರೋ ಒಬ್ಬ ಮಗಳು ಅಂತ ಹೇಳಿಬಿಟ್ಟು ಸಖತ್ತು ಗ್ರ್ಯಾಂಡಾಗೆ ಫಂಕ್ಷನ್ ಮಾಡ್ತಾರೆ. ಬಟ್ ಅವರು ಏನೂ ಇಲ್ಲ ಅಂತ ಹೇಳಿಬಿಟ್ಟು ನಾವು ಅದೆಲ್ಲ ಕೂಡ ಏನು ಇಟ್ಕೊಳ್ಳೋದಕ್ಕೂ ಹೋಗಲಿಲ್ಲ. ಅದೇ ಹೇಳಿದ್ನಲ್ವ, ಏನೇ ಸಿಂಪಲ್ಲಾಗಿ ಮಾಡ್ತೀವಂದ್ರೂ ಕೂಡ 1 ಲಕ್ಷ 1.5 ಲಕ್ಷ ಮೇಲೇ ಖರ್ಚಾಗುತ್ತೆ. ಒಂದು ಆರಾಮಾಗಿ ಒಂದು ಚಿಕ್ಕದಾಗಿ ಪುಟ್ಟದಾಗಿ ಮದುವೆ ಕೂಡ ಮಾಡ್ಬೋದು, ಈ ಥರ ಗ್ರ್ಯಾಂಡಾಗಿ ಫಂಕ್ಷನ್ ಮಾಡ್ತೀವಲ್ಲ. ಹಂಗಾಗಿ ಇನ್ನು ನೆಂಟರನ್ನೆಲ್ಲ ಕರಿಬೇಕು. ಸಖತ್ತು ರಿಸ್ಕ್ ಇರುತ್ತೆ ಇದು. ಸ್ವಲ್ಪ ಫಂಕ್ಷನ್ ಎಲ್ಲ ನೀಟಾಗಿ ಮಾಡ್ತೀವಿ ಗ್ರ್ಯಾಂಡಾಗಿ ಅಂತಂದರೆ. ಇವಾಗ ಮಳೆಗಾಲ ಬೇರೆ, ಯಾವಾಗ ಮಳೆ ಬರುತ್ತೆ ಏನು ಅಂತಲೂ ಕೂಡ ಅರ್ಥ ಆಗಲ್ಲ ಒಂದೊಂದ್ಸತಿ. ಹಂಗಾಗಿ ಸುಮ್ಮನೆ ಎಲ್ಲ ಬೇಡ ಪಜಿತೆ ಅಂತ ಹೇಳಿಬಿಟ್ಟು ಇನ್ನು ಮಾಡೋ ಶಾಸ್ತ್ರ ಮಾಡಿಬಿಟ್ಟು ಒಳಗೆ ಕರ್ಕೊಳೋಣ ಅಂತ ಹೇಳಿ ಇನ್ನು ಎಲ್ಲ ಅರೇಂಜ್ಮೆಂಟ್ ಮಾಡ್ತಾಯಿದ್ದೀವಿ. ಇನ್ನು ಈ ಕಡೆ ಬಂದುಬಿಟ್ಟು ಬೇಳೆ ಸಾರಿಗೆಲ್ಲ ಕೂಡ ರೆಡಿ ಮಾಡ್ತಾಯಿದ್ದಾಳೆ ನಮ್ಮ ರೋಜಾ. ಇನ್ನು ಒಲೆ ಮೇಲೆ ಅಡುಗೆ ಎಲ್ಲ ಮಾಡಿದ್ದು. ಇನ್ನು ಅಂದರೆ ಗ್ಯಾಸ್ ಮೇಲೆಲ್ಲ ಜಾಸ್ತಿ ಅಡುಗೆ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಇನ್ನು ಸೌದೆ ಕೂಡ ಇದ್ದು ಆರಾಮಾಗಿ ಒಲೆ ಮೇಲೆ ಮಾಡೋಣ ಅಂತ ಹೇಳಿ ಇನ್ನು ಒಲೆ ಮೇಲೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಈ ಕಡೆ ಬಂದುಬಿಟ್ಟು ಚಿಕ್ಕಮ್ಮ ನೇರಳೆ ಹಣ್ಣೆಲ್ಲ ಸ್ವಲ್ಪ ನೀಟಾಗಿ ತೊಳಿತಾ ಇದ್ದಾರೆ. ನಮ್ಮ ದನು ತೊಗೊಬಂದಿದ್ದ, ತುಂಬ ಚೆನ್ನಾಗಿದ್ದು ಬಿಡಿ, ಸಿಕ್ಕಾಪಟ್ಟೆ ಚೆನ್ನಾಗಿದ್ದು. ನನಗಂತೂ ತುಂಬ ಇಷ್ಟ ಆಯಿತು. ಇನ್ನು ನಾನು ಚಿಕ್ಕಮ್ಮ ಈ ಕಡೆನೇ ಸ್ವಲ್ಪ ಜಾಸ್ತಿನೇ ಇರ್ತಿದ್ವು. ಆ ಕಡೆ ಅಡುಗೆ ಕಡೆ ಆಗಲಿ ಏನು ಜಾಸ್ತಿ ಹೋಗ್ತಾ ಇರಲಿಲ್ಲ. ಎಲ್ಲ ಅವರೇ ಅಡುಗೆ ಮಾಡ್ಕೊಳೋದು ಎಲ್ಲ ಅವ್ರದ್ದೇ ಸ್ವಲ್ಪ ಇತ್ತು. ಅಂದರೆ ಮೇಲೆ ಏನಾದರೂ ಇಂಪಾರ್ಟೆಂಟ್ ಕೆಲಸ ಇದ್ದರೆ ಮಾತ್ರ ಮಾಡಿಕೊಡ್ತಾಯಿದ್ವಿ ಅಷ್ಟೇ. ಇನ್ನು ನಮ್ಮ ಜ್ಯೋತಿ ಅಂದರೆ ನಮ್ಮ ಅತ್ತಿಗೆ ಇದ್ದಾಳೆಲ್ಲ ತಂಗಿ, ಮತ್ತು ನಮ್ಮ ಅತ್ತಿಗೆ, ನಮ್ಮ ರೋಜಾ 3 ಜನನೇ ಎಲ್ಲ ಕೂಡ ಕಂಪ್ಲೀಟ್ ಮಾಡ್ತಾ ಇದ್ದಿದ್ದು. ಹೇಳ್ಬೇಕಂದ್ರೆ ನಾವು ಕೂಡ ಏನು ಪಾಪ ಹೆಲ್ಪ್ ಮಾಡಲಿಲ್ಲ. 3 ಜನನೇ ಎಲ್ಲ ಕೂಡ ಮಾಡ್ಕೊತಾ ಇದ್ರು. ನೋಡ್ಬೋದು, ಇದಕ್ಕೆ ನೇರಳೆ ಹಣ್ಣೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿತ್ತು. ಚಿಕ್ಕಮ್ಮ ಚೆನ್ನಾಗಿರುತ್ತೆ ಉಪ್ಪು ಹಾಕ್ಕೊಂಡು ತಿಂದ್ರೆ ಅಂತ ಹೇಳ್ಬಿಟ್ಟು ಉಪ್ಪು ಮತ್ತು ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ತಿಂದ್ರೆ ಅಂತೂ ಸೂಪರಾಗಿರುತ್ತೆ. ನಾನು ಬಿದ್ದುಬಿಟ್ಟು ಚಿಲ್ಲಿ ಪೌಡ್ರ್ ಬೇಡ, ಸ್ವಲ್ಪ ಉಪ್ಪೊಂದು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಡು ಅಂತಂದರೆ, ಅಂದರೆ ಜಾಸ್ತಿ ಕೂಡ ಉಪ್ಪು ಕಳಿಸ್ಲಿಲ್ಲ, ಸ್ವಲ್ಪನೇ ಕಲಿಸಿದ್ದು. ನಿಜ ನನಗಂತೂ ತಿನ್ನಬೇಕೋ ಬೇಡ ಅಂತ 2 ಮನಸ್ಸು. ಅವು ನೋಡಿದ್ರಂತೂ ಬಿಟ್ಟಿರೋಕ್ಕಾಗ್ತಾ ಇರಲಿಲ್ಲ. ಮತ್ತು ಜಾಸ್ತಿ ತಿಂದರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದು ಟೆನ್ಷನ್ ಒಂದು ಕಡೆ. ಮತ್ತು ಚಿಕ್ಕಮ್ಮ ಇದ್ಬಿಟ್ಟು, ಹಣ್ಣಿಗೆ ಏನಾಗುತ್ತೆ, ಏನೂ ಆಗೋದಿಲ್ಲ, ತಿನ್ನೋ, ಅದಕ್ಕೆ ಯಾಕೆ ಭಯಪಡ್ತೀಯ, ಏನಿಲ್ಲ, ಆರೋಗ್ಯಕ್ಕೆ ಒಳ್ಳೇದಿದ್ರಲ್ಲಿ ತುಂಬ ಪ್ರೋಟೀನ್ ಅಂಶ ಇರುತ್ತೆ. ನಾನೆಲ್ಲೂ ಕೇಳಿಲ್ಲಮ್ಮ ನೀನು ನೇರಳೆ ಹಣ್ಣು ತಿನ್ನಬಾರ್ದು ಅದು ಇದು ಅಂತ ನಾನೆಲ್ಲೂ ಕೇಳಿಲ್ಲ, ತಿನ್ನು ಸ್ವಲ್ಪ ಏನಾಗಲ್ಲ ಅಂತ ಹೇಳ್ಬಿಟ್ಟು
ಇನ್ನು ಸಿಕ್ಕಿದ್ದ ಚಾನ್ಸ್ ಅಂತ ಹೇಳಿಬಿಟ್ಟು ಇನ್ನು ಆರಾಮ್ಸೆ ತಿಂತಾಯಿದ್ದೀನಿ. ನಾನು ಅಷ್ಟೇ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿದ್ದೆ ಮಧ್ಯಾಹ್ನ ಟೈಮು. ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್, ಇತ್ತೀಚೆಗಂತೂ ಸ್ವಲ್ಪ ಹೊತ್ತು ಕುತ್ಕೊಂಡ್ರು ಕೂಡ ಬ್ಯಾಕ್ ಪೇನ್ ಸಖತ್ತಾಗಿ ಬರ್ತಾಯಿದೆ. ಮುಂಚೆನೂ ನನಗೆ ಬರ್ತಾಯಿತ್ತು, ಇವಾಗಂತೂ ಇನ್ನೂ ಸಖತ್ತು ಆಗಿಬಿಟ್ಟಿದೆ ನನಗಂತೂ. ಅದಕ್ಕೆ ಚಿಕ್ಕಮ್ಮನ ಕೂಡ ಎಲ್ಲನೂ ಅರ್ಥ ಮಾಡ್ಕೊತಾರೆ. ಅವರು ಮುಂಚೆನೂ ಆಗಲಿ ಇವಾಗಲೂ ಆಗಲಿ ಜಾಸ್ತಿ ಏನು ಕೂಡ ನನಗೆ ಕೆಲಸ ಇಡ್ತಾ ಇರಲಿಲ್ಲ. ಇಲ್ಲಿದ್ದಾಗಲೂ ಅಷ್ಟೇ ನಮ್ಮ ಮನೆ ಕೆಲಸ ಎಷ್ಟೋ, ಅಡುಗೆ ಕೆಲಸ ಎಷ್ಟೋ ಅಷ್ಟೇ ಮಾಡ್ಕೊತಾ ಇದ್ದೆ ಅಷ್ಟೇ. ಅದು ಬಿಟ್ಟರೆ ನನಗೆ ಎಕ್ಸ್ಟ್ರಾ ಏನು ಕೂಡ ಕೆಲಸ ಕೊಡ್ತಾ ಇರಲಿಲ್ಲ. ಮತ್ತು ಇಂಥ ಟೈಮಲ್ಲಂತೂ ಇನ್ನೂ ತುಂಬ ಖುಷಿ ಅವ್ರಿಗೆ. ಏನೋ ಗೊತ್ತಿಲ್ಲ, ಯಾರಿಗಿಷ್ಟನೋ ಯಾರಿಗಿಷ್ಟ ಇಲ್ಲೋ ನನಗಂತೂ ಗೊತ್ತಿಲ್ಲ. ನಮ್ಮ ಚಿಕ್ಕಮ್ಮನಿಗಂತೂ ತುಂಬ ಖುಷಿ, ತುಂಬ ಒಂಥರ ಏನೋ ಅವರು ನಾನು ಹೋದಾಗಿಂದ ಕೂಡ ಗುಂಡನ ಜೊತೆ ಎಲ್ಲ ಮಾತಾಡ್ತಾ ಇರ್ತಾರೆ. ನಿನ್ನ ತಂಗಿ ಬರ್ತಾಳೆ, ತಮ್ಮ ಬರ್ತಾನೆ, ನೀನು ಬೇಡ ನನಗೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸಖತ್ತು ರೇಗಿಸೋದು, ಜಗಳ ಮಾಡೋದು, ಏನೋ ಒಂಥರ ತುಂಬ ಮಕ್ಕಳ ಥರನೇ ಆಗಿಬಿಟ್ರು ಅವರು ನಮ್ಮ ಜೊತೆ. ಅಷ್ಟು ಚೆನ್ನಾಗಿ ಅವ್ರಿಗೆ ಅಷ್ಟು ಖುಷಿ ಆಗಿಬಿಟ್ಟಿದೆ. ಸುಮ್ಮನೆ ಇನ್ನು ಮುಂದೆ ಇನ್ನೂ ಒಂದು 5 ತಿಂಗಳು 6 ತಿಂಗಳು ಇನ್ನೂ ಟೈಮ್ ಇದೆ. ಇವಾಗಲೇ ಎಲ್ಲ ಕೂಡ ಯೋಚನೆ ಮಾಡ್ತಾಯಿದ್ದಾರೆ, ಹೆಂಗೆ ಏನು, ಇನ್ನು ಮಂಚ ಇಲ್ಲ, ಅದು ತೊಗೋಬೇಕು ಇದು ತೊಗೋಬೇಕು, ಇನ್ನು ಬಾಣತನ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬರೀ ಅದನ್ನೇ ಯೋಚನೆ ಮಾಡ್ತಾಯಿದ್ರು. ಬಿಡಮ್ಮ, ಯಾಕೆ ಸುಮ್ಮನೆ ಇವಾಗಲೇ ತಲೆ ಕೆಡ್ಸ್ಕೊಂತ, ಇನ್ನೂ ಟೈಮ್ ಇದೆ, ಹಂಗೆಲ್ಲ ಸಖತ್ತು ಆಸೆ ಇಟ್ಕೊಬೇಡ ಸುಮ್ಮನಿರಂತೂ ನಾವೇ ಹೇಳ್ತಾಯಿದ್ವಿ, ನಾನು ನಮ್ಮ ರೋಜ್ ಅಷ್ಟೇ. ಇನ್ನು ಈ ಕಡೆ ಅಡುಗೆ ಕೆಲಸ ಕೂಡ ಆಗ್ತಾಯಿತ್ತು. ಇನ್ನು ಫೈನಲಿ ಬೇಳೆ ಸಾಂಬಾರು ಆಯಿತು, ಮತ್ತು ಪಲ್ಯ ಆಯಿತು. ಈ ಕಡೆ ಬಂದುಬಿಟ್ಟು ಸಾಯಂಕಾಲ ಟೈಮ್ ಆಗ್ತಾಯಿತ್ತು. ಇನ್ನು ಅದಕ್ಕೋಸ್ಕರ ಇನ್ನು ಟೀಗೆ ಇಟ್ಟಿದ್ದಾರೆ. ಸ್ವಲ್ಪ ಜಾಸ್ತಿ ಜನ ಇದ್ವಲ್ಲ ಮನೆಯಲ್ಲಿ ನಾವು ಮಕ್ಕಳೆಲ್ಲ ಇದ್ವಲ್ವ, ಎಲ್ರಿಗೂ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೂ ಒಂದು ಕಡೆ ಟೀಗೆ ಇಟ್ಟಿದ್ದಾರೆ. ಇನ್ನು ಈ ಕಡೆ ಬಂದುಬಿಟ್ಟು ರೋಜಾ ಪಲ್ಯ ಎಲ್ಲ ಮಾಡಿಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದಾಳೆ. ಕಾಳು ಮತ್ತು ತರಕಾರಿ ಎಲ್ಲ ಬೆಂದಿದೆ ಇಲ್ಲ ಅಂತ ಹೇಳ್ಬಿಟ್ಟು. ಅಡುಗೆ ಮಾತ್ರ ಸೂಪರಾಗಿ ಮಾಡ್ತಾಳೆ. ಎಷ್ಟು ಜನಕ್ಕೆ ಆದರೂ ಕೂಡ ಅಡುಗೆ ಮಾಡಾಕ್ತಾಳೆ. ಅಷ್ಟು ಚೆನ್ನಾಗಿರ್ತಾಳೆ ಅಡುಗೆ ಮಾತ್ರ, ಪರ್ಫೆಕ್ಟಾಗಿ ಮಾಡ್ತಾಳೆ. ವಿನಃ ಒಂಚೂರು ಕೂಡ ಮಿಸ್ಟೇಕ್ ಮಾಡೋದಿಲ್ಲ. ಏನಾದರೂ ಒಂದು ಸ್ವಲ್ಪ ಉಪ್ಪು ಖಾರ ಏನಾದರೂ ಕಡಿಮೆ ಇತ್ತು ಅಂದರೂ ಕೂಡ ಅದನ್ನು ಹಂಗೆ ಕರೆಕ್ಟಾಗೆ ಸರಿ ಮಾಡಿಬಿಡ್ತಾಳೆ ನೆಕ್ಸ್ಟ್ ನೋಡ್ಕೊಂಬಿಟ್ಟು. ಅಷ್ಟು ಅಡುಗೆ ಅದರಲ್ಲಿ ಮಾತ್ರ ಪರ್ಫೆಕ್ಟಾಗಿದ್ದಾಳೆ. ಇನ್ನು ಈ ಕಡೆ ಬಂದುಬಿಟ್ಟು ನಮ್ಮ ಜ್ಯೋತಿ ಕೂಡ ಅಷ್ಟೇ. ಇನ್ನು ಪಾತ್ರೆ ಅಂತೂ ರಾಶಿ ರಾಶಿ ಪಾತ್ರೆ ಬಿಡಿ, ಇನ್ನು ತೊಳೆದು ಜೋಡ್ಸೋಕ್ಕಂತೂ ಆಗೋದಿಲ್ಲ ಇದೆಲ್ಲ ಆಗೋವರೆಗೂ. ಅದಕ್ಕೆ ಇನ್ನು ಏನೇನು ಬೇಕೋ ಮತ್ತು ಅನ್ನಕ್ಕೂ ಎಲ್ಲ ಮಾಡೋದಕ್ಕಂತ ಹೇಳ್ಬಿಟ್ಟು ಇನ್ನು ಪಾತ್ರೆ ಎಲ್ಲ ಹುಡುಕ್ತಾ ಇದ್ದು. ಇನ್ನೂ ಸ್ವಲ್ಪ ಐಟಮ್ ಮಾಡಬೇಕಿತ್ತು, ಹಂಗಾಗಿ ನೋಡ್ತಾ ಇರ್ಬೋದು ಎಲ್ಲ ಕೂಡ ಆಗ್ತಾಯಿದೆ. ಇನ್ನು ಹಂಗೆ ಕೆಲಸ ಕೂಡ ಆಗ್ತಾ ಇತ್ತು. ನೋಡ್ಬೋದು ಇಲ್ಲೆಲ್ಲ ಕೂಡ ಇದೆಲ್ಲ ಸ್ವಲ್ಪ ಚೇಂಜ್ ಮಾಡಿಬಿಟ್ಟಿದ್ದಾರೆ ನಮ್ಮ ಅಣ್ಣರು ಎಲ್ಲ ಕೂಡ. ಮತ್ತು ಭಾನು ಸಿಸ್ಟರು ಕಮೆಂಟ್ ಮಾಡಿದರು, ನಾನು ನಿನ್ನೆ ಒಂದು ವ್ಲಾಗ್ ಹಾಕಿದ್ನಲ್ವ, ಗುಡ್ ಲಾಕ ಶಾಸ್ತ್ರ ಅಂತೇಳ್ಬಿಟ್ಟು, ಅದು ಶಾಸ್ತ್ರಕ್ಕೆ ಮಾತ್ರ ಹಾಕ್ತಾರೆ ಅಷ್ಟೇ ಸಿಸ್ಟರ್, ಭಯಪಡೋ ಅವಶ್ಯಕತೆ ಇಲ್ಲ. ಅವರು ಒಳಗೆ ಬರೋದಿಲ್ಲ ಅಂತ ಹೇಳಿಬಿಟ್ಟು ಮನೆ ಹೊರಗಾಗಲಿ ಮನೆ ಆಚೆ ಆಗಲಿ ಇಡೋದಿಲ್ಲ. ಮನೆ ಹತ್ರನೇ, ಮನೆ ಒಟ್ಟು ಒಳಗೆ ಬಿಟ್ಟು ಹೊರಗಡೆನೆ ಚಪ್ರದ ಕೆಳಗಿತ್ತಲ್ಲ ಅಲ್ಲೇ ಗುಡ್ಲಾಕ್ಬಿಟ್ಟು ಸುಮ್ಮನೆ ಶಾಸ್ತ್ರ ಮಾಡೋದಕ್ಕೆ ಮಾತ್ರ ಅದ್ರೊಳಗೆ ಕುಂದಿರಿಸ್ಬಿಟ್ಟು ಶಾಸ್ತ್ರ ಮುಗಿಸಿ ಆಮೇಲೆ ಹೊರಗಡೆನೆ ಮಲ್ಕೊಳ್ಳೋದು. ಮತ್ತು ಅವ್ರ ಜೊತೆಗೆ ಎಲ್ಲರೂ ಕೂಡ ಮಲ್ಕೋತಾರೆ. ಅವ್ರನ್ನ ಬಿಟ್ಟು ಒಂದು ನಿಮಿಷ ಒಂದು ಸೆಕೆಂಡ್ ಯಾರೂ ಕೂಡ ಎಲ್ಲೂ ಹೋಗೋದಿಲ್ಲ. ಇನ್ನು ಅವಳ ಜೊತೆಗಂತಲೇ ಯಾರಾದರೂ ಇನ್ನೂ ಚಿಕ್ಕ ಮಕ್ಳು ಎಕ್ಸ್ಟ್ರಾ ಇರ್ತಾರಲ್ಲ ಅವ್ರನ್ನ ಬಿಟ್ಟಿರ್ತಾರೆ ಎಕ್ಸ್ಟ್ರಾ ಒಬ್ಬರನ್ನ. ಯಾಕೆಂದರೆ ಇದೆಲ್ಲ ಫುಲ್ಲು ವೀಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ ನನಗೆ. ನಾನು ಕೂಡ ಇಲ್ಲಿದ್ದಿದ್ರೆ ಎಲ್ಲ ಕೂಡ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳ್ತಾ ಇದ್ದೆ. ಬಟ್ ನಮ್ಮ ಅತ್ತೆಗೆ ಒಂದು ಸ್ವಲ್ಪ ಮಾಡಿಕೊಂಡು ಅವಳು ಅರಿಶಿನ ಎಲ್ಲ ಹಚ್ಚೋದನ್ನ ಮಾತ್ರ ನನಗೆ ಅದು ವೀಡಿಯೋ ಮಾಡಿ ಕಳಿಸಿದ್ಲು ಅಷ್ಟೇ. ಅದು ಬಿಟ್ಟರೆ ಇನ್ನು ಮಿಕ್ಕಿರೋ ಶಾಸ್ತ್ರ ಎಲ್ಲ ಏನು ಕೂಡ ಕಳಿಸಿರ್ಲಿಲ್ಲ. ಹಾಗಾಗಿ ನಿಮಗೆ ಅನಿಸ್ಬೋದು ಒಬ್ಬಳೇ ಇರ್ತಾಳೆ ಏನಂತ ಹೇಳ್ಬಿಟ್ಟು. ಇಲ್ಲ, ಸುಮ್ಮನೆ ಅದು ಏನು ಶಾಸ್ತ್ರಕ್ಕೆ ಹಾಕ್ತಾರೆ ಅಷ್ಟೇ. ಆಮೇಲೆ ಮನೆ ಹತ್ರನೇ ಇರ್ತಾರೆ. ಮನೆ ಒಟ್ಟು ಒಳಗಡೆ ಒಂದು ಬಿಟ್ಟು ಇನ್ನು ಹೊರಗಡೆನೇ ಇರ್ತಾರೆ. ಇನ್ನು ಶಾಸ್ತ್ರ ಎಲ್ಲ ಮುಗಿಸ್ಬಿಟ್ಟು ಇನ್ನು ಒಳಗಡೆ ಕರ್ಕೊತೀವಿ ಅಷ್ಟೇ. ಅದು ಬಿಟ್ಟರೆ ಇನ್ನು ಅವ್ರನ್ನ ಸಪ್ರೇಟ್ ಎಲ್ಲೂ ಕೂಡ ಇಡೋದಿಲ್ಲ ಮತ್ತು ದೂರನೂ ಇಡೋದಿಲ್ಲ. ಆಮೇಲೆ ಬಂದುಬಿಟ್ಟು ಈ ಕಡೆ ಇನ್ನು ಕೇಸರಿ ಬಾತು ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇದು ಪಾತ್ರೆ ಬಂದುಬಿಟ್ಟು 2 kg ಮಾಡ್ತಾಯಿದ್ವಿ ಸಾಕು, ಜಾಸ್ತಿ ಜನ ಯಾರು ಬರೋದಿಲ್ಲ ಅಂತ ಹೇಳಿಬಿಟ್ಟು 2 kg ತರಿಸ್ಬಿಟ್ಟು ಇನ್ನು ಎಲ್ಲ ಕೂಡ ಐಟಮ್ ಎಲ್ಲ ಹಾಕ್ಬಿಟ್ಟು ಇವಾಗ ಲಾಸ್ಟಲ್ಲಿ ರವೆ ಹಾಕ್ಬಿಟ್ಟು ಇನ್ನು ತಿರುಗಿಸ್ತಾ ಇದ್ದಾಳೆ. ಇದು ಬಂದುಬಿಟ್ಟು ಒಂದು ಸ್ವಲ್ಪ ದೊಡ್ಡ ಸೈಜ್ ಆಗಿದ್ದರೆ ಪಾತ್ರೆ ಚೆನ್ನಾಗಿರೋದು, ಒಂದು ಸ್ವಲ್ಪ ಚಿಕ್ಕದ ಅನಿಸ್ಬಿಡ್ತು. ಇನ್ನು ಇದು ಹೆಂಗಪ್ಪ ಇನ್ನು ಅಂದರೆ ಸ್ವಲ್ಪ ಕುದೀತಾ ಏನಾದರೂ ಜಾಸ್ತಿ ಅಳ್ಕೊಬಿಡುತ್ತೇನೋ ಕೇಸರಿ ಬಾತು ಪಾತ್ರೆ ಆಗುತ್ತೋ ಇಲ್ಲ ಅಂತ ಟೆನ್ಷನ್ ಆಗ್ತಾಯಿತ್ತು. ಬಟ್ ಆದರೂ ಕೂಡ ನಾನು ಟೆನ್ಷನ್ ಮಾಡ್ಕೊತಾ ಇದ್ದೆ. ನಮ್ಮ ರೋಜಾ ಬಂದುಬಿಟ್ಟು ಏನೂ ಆಗೋಲ್ಲ, ಕರೆಕ್ಟಾಗಿ ಸರಿ ಹೋಗುತ್ತೆ, ಚೆನ್ನಾಗಿ ಕೂಡ ಆಗುತ್ತೆ, ಎದರ ಅವಶ್ಯಕತೆ ಇಲ್ಲ, ಸುಮ್ಮನೆ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ಅವಳು ಮಾಡ್ತಾಯಿದ್ದು. ಈ ಕಡೆ ಬಂದುಬಿಟ್ಟು ಇನ್ನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇನ್ನು ಫೈನಲಿ ನಮ್ಮ ಮೇಘನನ್ನ ಈ ಥರ ರೆಡಿ ಮಾಡಿದ್ವಿ. ಇದು ಬಂದುಬಿಟ್ಟು ಅವ್ರ ಸೋದರ ಮಾವರು ತಂದಿರೋ ಸೀರೆ ಹೂನಾರ ಮತ್ತು ಅವೆಲ್ಲ ತೊಗೊಬಂದಿದ್ರು, ಹೂವು ಹಣ್ಣೆಲ್ಲ ತೊಗೊಂಡಿದ್ರು. ಯಾರೂ ಬಂದಿರಲಿಲ್ಲ. ಇನ್ನು ನಮ್ಮ ಜ್ಯೋತಿ, ನಮ್ಮ ಅತ್ತೆ ಮಾತ್ರ. ಜ್ಯೋತಿ ಒಂದಿನ ಮುಂಚೆನೇ ಬಂದಿದ್ಲು, ನಮ್ಮ ಅತ್ತೆ ಇವತ್ತು ಬಂದರು. ಅವ್ರ ಅಜ್ಜಿ ಬಂದುಬಿಟ್ಟು
ಇನ್ನು ಸೀರೆ ಎಲ್ಲ ಉಡಿಸ್ಬಿಟ್ಟು ಇನ್ನು ಏನೇನು ಬೇಕೋ ಎಲ್ಲ ಕೂಡ ತೊಗೊಂಡು ನಾವು ಹೊರಟ್ವಿ. ಒಟ್ಟು 6 ಗಂಟೆ ಒಳಗಡೆ ಹೋಗ್ಬಿಟ್ಟು ಗಿಡ ದಾಟಿಸ್ಬೇಕು ಅಂತ ಇದೆ ನಮ್ಮದ್ರಲ್ಲಿ. ಗಿಡ ದಾಟಿಸ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಬೇಗನೆ ಎಲ್ಲ ರೆಡಿ ಮಾಡಿದ್ವಿ. ಯಾಕೆ ಗೊತ್ತಾ, ಮಳೆಗಾಲ ಬೇರೆ. ನೆನ್ನೆ ಮೊನ್ನೆ ಎಲ್ಲ ಸಖತ್ತು ಮಳೆ ಬಂತು. ಅದೃಷ್ಟಕ್ಕೆ ಏನಂದರೆ ಇವತ್ತು ಮಳೆ ಬರಲಿಲ್ಲ. ಆದರೂ ಕೂಡ ತುಂಬ ಎದುರಿಸ್ತಾ ಇತ್ತು ಅವಾಗ ಗುಡುಗೋದು ಮತ್ತು ಮಿಂಚೋದು ಆ ಥರ ಎಲ್ಲ ಮಾಡ್ತಾಯಿತ್ತು. ಎಲ್ಲಿ ಮಳೆ ಇಟ್ಕೊಳ್ಳುತ್ತೋ ಅನ್ನೋ ಒಂದು ಇದು ಟೆನ್ಷನ್ಗೋಸ್ಕರ ಸ್ವಲ್ಪ ಬೇಗನೆ ಇನ್ನೂ ಬೆಳಕಿದ್ದಂಗೆ ಒಂದು 5 ಗಂಟೆ 5 ಕಾಲು ಅಷ್ಟೊತ್ತಿಗೆ ರೆಡಿ ಮಾಡಿಬಿಟ್ಟು ಹೋಗಿ ಅದೊಂದು ಮುಗಿಸ್ಕೊಂಬಂದ್ಬಿಡೋಣ ಶಾಸ್ತ್ರ ಅಂತ ಹೇಳಿ ಇನ್ನು ರೆಡಿ ಮಾಡಿದ್ವಿ. ಇನ್ನು ರೆಡಿ ಮಾಡಿಬಿಟ್ಟು ಇನ್ನು ಎಲ್ಲ ಏನೇನು ಐಟಮ್ ಬೇಕೆಲ್ಲ ತೊಗೊಂಡ್ಬಿಟ್ಟು ಇನ್ನು ಕಳಶ ಕೂಡ ತುಂಬ್ತಾರೆ. ಕಳಶ ಎಲ್ಲ ತೊಗೊಂಡು ಇನ್ನು ಹೊರಡ್ತಾ ಇದ್ದೀವಿ. ನಿಜ ಒಂಥರ ಖುಷಿ ಆಗುತ್ತಪ್ಪ ನೋಡ್ತಾಯಿದ್ರೆ. ಎಲ್ಲ ಹೆಣ್ಮಕ್ಳಿಗೂ ಅದೃಷ್ಟ ಇರಲ್ಲ, ಕೆಲವರು ಮಾತ್ರ ಅದೃಷ್ಟ ಇರುತ್ತೆ ಬಿಡಿ. ಬಟ್ ಈ ಥರ ಫಸ್ಟ್ನೇ ಇದರಲ್ಲಿ ಮಾತ್ರ ಎಲ್ರಿಗೂ ಕೂಡ ಸಂಪ್ರದಾಯದ ಪ್ರಕಾರ ಎಲ್ಲ ಮಾಡ್ತಾರೆ. ಅಂದರೆ ಕೆಲವರು ಒಂದ್ರಲ್ಲಿ ಮಾಡ್ತಾರೆ, ಕೆಲವರು ಒಂದ್ರಲ್ಲಿ ಮಾಡೋದಿಲ್ಲ. ಹಾಗಾಗಿ ನಮ್ಮ ಸೋದರತ್ತೆ ಕೂಡ ಬಂದಿದ್ದರು ನೋಡಿ. ನಮ್ಮ ಸೋದರತ್ತೆನ ತೋರಿಸ್ತೀನಿ. ನಮ್ಮ ಸೋದರತ್ತೆ ಅಂದರೆ ಸ್ವಂತ ನಮ್ಮ ಅಪ್ಪಾಜಿ ಇದ್ದಾರಲ್ಲ ಅವ್ರ ತಂಗಿ. ಅವರು ಒಬ್ಬರೇ ಹೆಣ್ಮಗಳು ನಮ್ಮ ಅಪ್ಪ ಅಣ್ಣ ತಮ್ಮಂದ್ರಿಗೆ. ನಮ್ಮ ಅಪ್ಪಾಜಿಯವರು ಅಣ್ಣ ತಮ್ಮಂದ್ರು ಬಂದುಬಿಟ್ಟು 1 2 3 4 5 ಜನ ಅಣ್ಣ ತಮ್ಮಂದ್ರಿಗೆ ಒಬ್ಬಳು ತಂಗಿ. ನಮ್ಮ ಅತ್ತೆ ಒಬ್ಬರೇ ಸೋದರತ್ತೆ. ಇನ್ನು ಅವ್ರು ಕೂಡ ಬಂದಿದ್ರು ಅವಾಗ ತಾನೆ. ಇನ್ನು ಅವ್ರು ಬಂದ ತಕ್ಷಣ ಇನ್ನು ಕರ್ಕೊಂಡು ಬಂದು ಈ ಕಡೆ ಸ್ವಲ್ಪ ದೂರ ಬಂದಿದ್ದೀವಿ. ಮನೆ ಬಿಟ್ಟು ಒಂದು ಸ್ವಲ್ಪ ಮುಂದಕ್ಕೆ ಬಂದ್ಬಿಟ್ಟು ಇಲ್ಲೆಲ್ಲ ಶಾಸ್ತ್ರ ಮಾಡ್ತಾಯಿದ್ದೀವಿ. ಇದು ತಂಡೆ ಸೊಪ್ಪು ಇರುತ್ತಲ್ಲ, ತಂಗಡೆ ಸೊಪ್ಪು ಅಂತೀವಲ್ಲ, ಅದು ತೊಗೊಂಡ್ಬಿಟ್ಟು ಇನ್ನು ಅದನ್ನು ಒಂದು ಸ್ವಲ್ಪ ಮಳ್ಳೆಲ್ಲ ತೊಗೊಂಡು ಅದಕ್ಕೆ ಸಿಕ್ಸ್ಬಿಟ್ಟು ಇದನ್ನೇ ನಾವು ಗಿಡ ದಾಟಿಸ್ತೀವಂತಲ್ಲ, ಇದನ್ನು ಗಿಡ ದಾಟಿಸ್ತೀವಿ. ಇನ್ನು ಇದು ಬಂದುಬಿಟ್ಟು ಇನ್ನು ಇವತ್ತು ಇದು ಕ್ಲಿಯರ್ ಮಾಡಿಬಿಟ್ಟು ಒಳಗಡೆ ಕರ್ಕೊಂತೀವಿ. ನೆಕ್ಸ್ಟು 16 ದಿನದಲ್ಲಿ ಇನ್ನೊಂದಿದೆ, ಅದು ಗಂಗಮ್ಮ ಮಾಡೋದು. ಅಂದರೆ ಇದು ಟ್ಯಾಂಕಿ ಹತ್ರ ಆಗಲಿ ಇಲ್ಲ ಕೆರೆ ಹತ್ರ ಆಗಲಿ ಕರ್ಕೊಂಡು ಹೋಗ್ಬಿಟ್ಟು ಇನ್ನು ಸೇಮ್ ಇದೇ ಥರನೇ ಗಂಗಮ್ಮ ಮಾಡಿಕೊಂಡು ಬರಬೇಕು. ಅದೊಂದು ಮುಗಿಸಿದ್ರೆ ಇನ್ನು ಫುಲ್ಲು ಕಂಪ್ಲೀಟ್ ಆಗುತ್ತೆ. ಆಮೇಲೆ ಸ್ಕೂಲ್ಗೆ ಕಳಿಸ್ಬೋದು ಅಂತ ಹೇಳಿ ಇನ್ನು ಇಲ್ಲಿ ಇದು ಬಂದ್ಬಿಟ್ಟು ಹೈಸ್ಕೂಲ್ ರೋಡು ನಮ್ಮದು. ಹೈಸ್ಕೂಲ್ಗೆ ಹೋಗೋ ರೋಡಲ್ಲಿ ಇನ್ನು 3 ದಾರಿ ಕಲಿಯೋ ಹತ್ರನೇ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಇನ್ನು ಪ್ರತಿಯೊಂದು ಕೂಡ ನಮ್ಮ ರೋಜನೆ ಮಾಡ್ತಾಯಿದ್ದಾಳೆ, ಸೋದರತ್ತನೇ ಮಾಡಬೇಕು. ಹೇಳ್ಬೇಕಂದ್ರೆ ನಾನು ಕನ್ಸೀವ್ ಆಗಿರಲಿಲ್ಲ ಅಂದರೆ ಈ ಪ್ಲೇಸಲ್ಲಿ ನಾನೇ ಇರ್ತಾಯಿದ್ದೆ. ನಾನು ಆಗಿರೋದಕ್ಕೆ ಮಾಡಬೇಕೋ ಬೇಡವೋ ಸುಮ್ಮನೆ ಯಾಕೆ ಅಂತೇಳ್ಬಿಟ್ಟು ನಮ್ಮ ಚಿಕ್ಕಮ್ಮ ಏನು ಕೂಡ ಮಾಡಿಕೊಡಿಸ್ಲಿಲ್ಲ ನನ್ನ ಹತ್ರ. ಎಲ್ಲ ಕೂಡ ಪ್ರತಿಯೊಂದು ನಮ್ಮ ರೋಜನೆ ನೋಡಿಕೊಂಡ್ಲು. ಚೆನ್ನಾಗಿ ಮಾಡ್ತಾಳೆ. ಮದುವೆಯಲ್ಲಾಗಲಿ ಇಂಥ ಫಂಕ್ಷನಲ್ಲಾಗಲಿ ಮನೇಲಿ ಏನಾದರೂ ಹಬ್ಬ ಆಗಲಿ ಪ್ರತಿಯೊಂದು ಇವಳೇ ಸ್ವಲ್ಪ ಮುಂದೆ ಇದ್ಬಿಟ್ಟು ಎಲ್ಲ ಮಾಡಿ ಕೊಡ್ತಾ ಇರ್ತಾಳೆ. ಅದಕ್ಕೆ ನಮ್ಮ ಚಿಕ್ಕಮ್ಮನ ಕೂಡ ತುಂಬ ಹೆಲ್ಪ್ ಆಗ್ತಾ ಇರುತ್ತೆ. ಇನ್ನು ನಾನಂತೂ ಬರಲ್ಲ ಮಾಡಲ್ಲ, ನಾನಿದ್ರೂ ಸಮೇತ ನಾನು ಏನು ಮೇಲೆ ಹೆಲ್ಪ್ ಮಾಡ್ಕೊಡ್ತೀನಿ ಅಷ್ಟೇ. ಅದು ಬಿಟ್ರಂತೂ ಜಾಸ್ತಿ ಮುಂದೆ ಹೋಗಂತೂ ನಾನು ಏನು ಕೂಡ ಜಾಸ್ತಿ ಹಚ್ಕೊಂಡು ಮಾಡೋದಿಲ್ಲ. ಎಲ್ಲ ಕೂಡ ನಾನು ಇವಳೇ ಮಾಡ್ಕೊಂಡು ಇದು ಮಾಡ್ತಾ ಇರ್ತಾಳೆ. ಇನ್ನು ಫೈನಲಿ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ಇನ್ನು ನಮ್ಮ ನನ್ನ ಹತ್ರನೂ ಅಷ್ಟೇ ಇನ್ನು ಪೂಜೆ ಮಾಡಿಸ್ಬಿಟ್ಟು ಇನ್ನು ಹಾಲು ಹಾಕ್ಸ್ಬಿಟ್ಟು ಇನ್ನು ಗಿಡ ದಾಟಿಸ್ತೀವಿ. ಈ ವ್ಲಾಗು ಏನಾದರೂ ಕಮ್ಯುನಿಟಿ ಗೈಡ್ಲೈನ್ಸ್ ಡಿಲೇಟ್ ಮಾಡ್ತಾರೇನೋ ಅಂತ ಭಯ ಅನ್ನಿಸ್ತಾ ಇದೆ. ನಾನು ನೆನ್ನೆ ಗುಡ್ಲದು ಒಂದು ವಿಡಿಯೋ ಹಾಕಿದ್ನಲ್ವ, ಅದೆಷ್ಟೊತ್ತಾದರೂ ಕೂಡ ನನಗೆ ಇದೇ ಬರಲಿಲ್ಲ. ಏನಂದರೆ ಅವರು ಇದು ಅಂದರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಎಲ್ಲ ಕೂಡ ಚೆಕ್ ಮಾಡಿಬಿಟ್ಟು ಕಂಪ್ಲೀಟ್ ಆದರೆ ಮಾತ್ರ, ಏನಾದರೂ ಚಿಕ್ಕ ಮಕ್ಕಳದ್ದು ಏನಾದರೂ ಸ್ವಲ್ಪ ಇದಾಕ್ಬಿಟ್ರಂತೂ ರಿಮೂವ್ ಮಾಡಿಬಿಡ್ತಾರೆ. ಹಾಗಾಗಿ ನೋಡಿಕೊಂಡು ಅಪ್ಲೋಡ್ ಮಾಡಬೇಕು. ಇದು ಏನಾದರೂ ಆಗುತ್ತೋ ಇಲ್ಲೋ ಅನ್ನೋದೇ ನನಗೆ ಸ್ವಲ್ಪ ಭಯ ಆಗಿದೆ. ಗೊತ್ತಿಲ್ಲ, ಮತ್ತೆ ಏನಾದರೂ ಅವರು ರಿಮೂವ್ ಮಾಡಿದ್ರೆ ಮತ್ತೆ ಎಡಿಟ್ ಮಾಡಿ ಮತ್ತೆ ಅದನ್ನೆಲ್ಲ ತೆಗೆದು ಇದು ಮಾಡಬೇಕಾಗುತ್ತೆ. ಸದ್ಯ ಏನು ಕೂಡ ಆಗಬಾರ್ದಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ. ಇನ್ನು ಫೈನಲಿ ಅಲ್ಲೆಲ್ಲ ಮುಗಿಸ್ಕೊಂಡು ಇನ್ನು ಮನೆ ಹತ್ರ ಬಂದ್ವಿ. ಇಲ್ಲೆಲ್ಲ ನಿಂಬೆಹಣ್ಣೆಲ್ಲ ನಿವ್ಳ್ಸಿ ಹಾಕಿದ್ರಲ್ವ, ಅವರೇ ನಮ್ಮ ಸೋದರತ್ತೆ. ನಮ್ಮ ಅಪ್ಪಾಜಿ ಇದ್ದಾರಲ್ಲ ಅವರು ತಂಗಿ. ಇನ್ನು ಅತ್ತೆ ಕೂಡ ಬಂದಿದ್ದರು. ಯಾರಿಗೂ ಏನೂ ಇನ್ಫಾರ್ಮ್ ಮಾಡಿಲ್ಲ ಫ್ರೆಂಡ್ಸ್. ಜಾಸ್ತಿ ಜನ ಅಸಲು ಕರೆದೇ ಇರಲಿಲ್ಲ. ಇನ್ನು ಮನೆಗಳರು ಅಷ್ಟೇ ಎಲ್ಲರೂ ನೆಂಟರಷ್ಟನ್ನೆಲ್ಲ ಕರೆದು ಗ್ರ್ಯಾಂಡಾಗಿ ಫಂಕ್ಷನ್ ಮಾಡಬೇಕಂದ್ರೆ ಹೇಳಿದ್ನಲ್ವ, ಒಂದು ಮದುವೆ ಖರ್ಚೇ ಬರುತ್ತೆ. ಅಂದರೆ ಸಿಂಪಲಾಗಿ ಒಂದು ಮದುವೆ ಕೂಡ ಮಾಡ್ಬೋದು, ಅಷ್ಟು ಖರ್ಚು ಬರುತ್ತೆ. ಕೆಲವ್ರಿಗೆಲ್ಲ ಗೊತ್ತಿರುತ್ತೆ ಆಗ್ಲೇನು ಇನ್ನು ಯಾವ ಥರ ಫಂಕ್ಷನ್ ಏನಂತ ಹೇಳ್ಬಿಟ್ಟು. ಹಂಗಾಗಿ ಇನ್ನು ಇಲ್ಲಿಗೆ ಬಂದ ತಕ್ಷಣ ಮತ್ತೆ ಓಕ್ಳಿ ಎಲ್ಲ ತೆಗೆದ್ಬಿಟ್ಟು ಮೇಘನೆಗೆ ಮತ್ತೆ ಇದು ಸ್ವಲ್ಪ ಹೊಸ್ಲು ಪೂಜೆ ಎಲ್ಲ ಮಾಡಿಬಿಟ್ಟು ಇನ್ನು ಸ್ವಲ್ಪ ಶಾಸ್ತ್ರ ಇರುತ್ತೆ ಅದೆಲ್ಲ ಮುಗಿಸ್ಕೊಂಡು ಇನ್ನು ಒಳಗಡೆ ಕರ್ಕೊಳ್ಳೋದು. ಇನ್ನು ಇದು ಮಾತ್ರ ಹಳ್ಳಿ ಸೈಡೆಲ್ಲ ಕಂಪಲ್ಸರಿ ಮಾಡ್ತಾರೆ. ಇನ್ನೊಂದು ವಿಷಯ ಏನು ಗೊತ್ತಾ, ಹಳ್ಳಿಯಿಂದ ಸಿಟಿಗೆ ಹೋಗಿರ್ತಾರಲ್ವ, ಅಲ್ಲಿ ಅಕಸ್ಮಾತ್ ಏನಾದರೂ ಹೆಣ್ಮಕ್ಳು ಕನ್ಸೀವ್ ಆದರೆ ಸಿಟಿಯಿಂದ ಹಳ್ಳಿ ಕರ್ಕೊಬಂದುಬಿಡ್ತಾರೆ. ವಾಪಸ್ಸು ಕರ್ಕೊಬಂದು ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಕರ್ಕೊಂಡು ಹೋಗ್ತಾರೆ. ಅದು ಈಗಲೂ ಕೂಡ ನಡೀತಾ ಇದೆ ಎಲ್ಲ ಕೂಡ. ಹಾಗಾಗಿ ಇನ್ನು ಕರ್ಕೊಬಂದು ಸ್ವಲ್ಪ ಸೋದರತ್ತೆ ಅವ್ರಿಗೆ ಎಲ್ಲ ಸ್ವಲ್ಪ ಶಾಸ್ತ್ರ ಇದೆ ಬಿಡಿ, ಅದೆಲ್ಲ ಕೂಡ ಮಾಡ್ತಾಯಿದ್ದಾರೆ. ನನಗೇನಂದರೆ ಇವಾಗ ಕುಂದ್ರಿಸಿ ಶಾಸ್ತ್ರ ನಡೀತಾ ಇದೆ ಅಲ್ವಾ, ಇವಾಗ ಬರ್ತಾ ಇರೋದು. ಅದೇನಾದರೂ ಸ್ವಲ್ಪ
ರಿಮೂವ್ ಮಾಡ್ತಿರೋ ಅಂತ ಅನಿಸುತ್ತೆ. ಕೆಲವೊಂದುಗಳು ಏನು ಕೂಡ ಯೂಟ್ಯೂಬಲ್ಲಿ ಸಖತ್ತು ರೂಲ್ಸ್ ಇರ್ತವೆ. ಒಂದೊಂದು ಸತಿ ಅವು ಅರ್ಥ ಆಗ್ತಾವೆ, ಒಂದೊಂದು ಸತಿ ಅರ್ಥ ಆಗೋದಿಲ್ಲ. ನಾವೇನು ಖುಷಿಗೋಸ್ಕರ ಇರಲಿ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಲ್ಲ, ಹಾಗಾಗಿ ಸ್ವಲ್ಪ ಎಲ್ಲ ಶೇರ್ ಮಾಡ್ಕೊತಾ ಇರ್ತೀವಿ. ನಮಗೇನಂತಂದರೆ ಅವ್ರಿಗೆ ಅದರಲ್ಲಿ ಇದಾಗಲಿಲ್ಲ ಅಂತಂದರೆ ರಿಮೂವ್ ಮಾಡಿ ಬಿಸಾಕ್ಬಿಡ್ತಾರೆ. ಆಮೇಲೆ ಚಾನಲ್ ಕೂಡ ತುಂಬ ಪ್ರಾಬ್ಲಮ್ಮಲ್ಲಿರುತ್ತೆ, ಏನೇನೋ ಬರ್ತಾ ಇರ್ತವೆ. ಹಾಗಾಗಿ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಅಂತ ಹೇಳಿ ಇನ್ನು ಫೈನಲಿ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಅವಳಿಗೆ ಅನ್ನದೆಲ್ಲ ನಿವುಳಿಸಿ ಅದಕ್ಕೆ ತೆಗ್ದಾಕ್ಸಿ ಸೋದರತನೇ ಬಲಗಾಲ ಇಟ್ಟು ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಎಲ್ಲರೂ ಕೂಡ ನಮ್ಮ ರೋಜನಂತೂ ಸಖತ್ತು ರೇಗಿಸ್ತಾ ಇರ್ತೀವಿ. ಇನ್ನು ಅತ್ತೆ ನಮ್ಮ ಅಂದರೆ ಸ್ವಲ್ಪ ಬಾಯಿ ಜಾಸ್ತಿ ನಮ್ಮ ರೋಜದು, ಸಖತ್ತು ಮಾತಾಡ್ತಾ ಇರ್ತಾಳೆ, ಸಖತ್ತು ಜೋರು, ಏನಕ್ಕೂ ಕೂಡ ಎದುರೋದಿಲ್ಲ. ಒಂಥರ ತುಂಬ ಧೈರ್ಯ ಅವಳಿಗೆ. ಇಲ್ಲಾಂದರೆ ಇಷ್ಟು ಇದು ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ನಿಭಾಯಿಸೋದು ತುಂಬ ಕಷ್ಟ. ಇನ್ನು ನೋಡ್ತಾ ಇರ್ಬೋದು ನಮ್ಮ ಮೇಘನ ಒಳಗಡೆ ಹೋಗಿದ ತಕ್ಷಣವೇ ಅವರ ಅಜ್ಜಿ ತಾತ ಫೋಟೋಗೆ ನಮಸ್ಕಾರ ಮಾಡಿದ್ಲು. ಇನ್ನು ನಮಸ್ಕಾರ ಮಾಡಿಬಿಟ್ಟು ಇನ್ನು ಕರೆಕ್ಟಾಗಿ 6 ಗಂಟೆ ಒಳಗಡೆ ನಾವು ಎಲ್ಲ ಶಾಸ್ತ್ರ ಮುಗಿಸ್ಕೊಬಂದು ಮನೆ ಹತ್ರ ಬಂದ್ವಲ್ವ. ಇನ್ನು ಸ್ವಲ್ಪ ತಿಂಗ್ ಕುಂದಿರ್ಸೋಣ ಅಂತ ಹೇಳಿಬಿಟ್ಟು, ಯಾಕೆಂದರೆ ಸ್ವಲ್ಪ ಎಲ್ಲ ಬಟ್ಟೆನೇ ತಂದಿರ್ತಾರಲ್ವ, ನಾವು ಕೂಡ ಬಟ್ಟೆ ತಂದಿದ್ವಿ, ನಮ್ಮ ಅತ್ತೆಯವರೆಲ್ಲ ಸ್ಯಾರಿ ಎಲ್ಲ ತೊಗೊಂಬಂದಿದ್ರಲ್ಲ, ಸುಮ್ಮನೆ ಕುಂದಿರ್ಸ್ಬಿಟ್ಟು ಸ್ವಲ್ಪ ಹಣ್ಣು ಮತ್ತು ಸ್ವೀಟ್ ಅದೆಲ್ಲ ಹಿಂಗೆ ಮುಟ್ಟಿಸ್ಬೇಕಲ್ಲ, ಅದಕ್ಕೆ ಮುಟ್ಸೋಗೋಸ್ಕರನಾದರೂ ಕುಂದಿರ್ಸೋಣ ಅಂತ ಹೇಳಿಬಿಟ್ಟು ಇನ್ನು ತುಂಬ ಟೈಮ್ ಇತ್ತು. ಇನ್ನು ಅದಕ್ಕೆ ಎಲ್ಲ ಮನೇಲಿ ಏನೇನಿದೆ ಸ್ವಲ್ಪ ಎಲ್ಲ ಇಟ್ಬಿಟ್ಟು ಇನ್ನು ಕುಂದಿರ್ಸೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಕುಂದಿರಿಸ್ತಾ ಇದ್ದೀವಿ. ತುಂಬ ಸಿಂಪಲಾಗಾಯಿತು, ಚೆನ್ನಾಗಾಯಿತು, ಏನು ಗದ್ದೆ ಇಲ್ಲ ಗಲಾಟೆ ಇಲ್ಲ ಏನೂ ಇಲ್ಲ, ಚೆನ್ನಾಗಾಯಿತು. ಬಟ್ ಏನು ಮಾಡೋದು, ಫೋಟೋ ತೆಗ್ಸಿದ್ರೆ ಚೆನ್ನಾಗಿರೋದು ಅನ್ನಿಸ್ತು. ಇಲ್ಲಿ ಗಿಡ ದಾಟಿಸ್ಬೇಕಾದ್ರೆ ಅದೆಲ್ಲ ಚೆನ್ನಾಗಿ ರೆಡಿ ಮಾಡಿ ಚೆನ್ನಾಗಿದ್ದು ಅದು ತೆಗ್ಸೋಣ ಅಂತ ಅಂದ್ಕೊಂಡ್ವಿ. ನಾನು ಹೇಳ್ದೆ ನಮ್ಮ ಅಣ್ಣನಿಗೆ, ಇಷ್ಟೇ ಮಾಡಿದೆ ಅಂದರೆ ಸ್ವಲ್ಪ ಫೋಟೋ ಇರಬೇಕು ಹೆಣ್ಮಕ್ಳಿಗೆ ಗುರುತು ಅಂತ ಹೇಳ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಅಣ್ಣ ಅದು ಏನು ಅಂದ್ಕೊಂಡು ಮತ್ತೆ ಇದೆಲ್ಲ ಮುಗಿದು ಎಲ್ಲ ಆದಮೇಲೆ ಲಾಸ್ಟಲ್ಲಿ ನಮ್ಮ ಅಣ್ಣ ಕರ್ಕೊಬಂದರು ಫೋಟೋಗ್ರಾಫರ್ನ. ನಮ್ಮ ಊರಲ್ಲೇ ಇದ್ದಾರೆ, ಸಿಗ್ತಾರೆ, 2-3 ಜನ ಇದ್ದಾರೆ. ಆರಾಮಾಗಿ ಮುಂಚೆನೇ ಹೇಳಿದ್ರೆ ಒಂದು ಸ್ವಲ್ಪ ಫೋಟೋ ಎಲ್ಲ ತೆಗಿಸ್ಬೋದಾಗಿತ್ತು. ಇನ್ನು ನಾವು ಕೂಡ ಫೋಟೋ ಎಲ್ಲ ತೆಗಿತಾರೆ ಅಂತಂದರೆ ನಾವು ಕೂಡ ಸ್ಯಾರಿ ಅವೆಲ್ಲ ಉಟ್ಕೊಂಡು ರೆಡಿ ಆಗ್ಬೋದಾಗಿತ್ತು. ಬಟ್ ಏನು ಕೂಡ ಪ್ಲ್ಯಾನಿಂಗೇ ಇರಲಿಲ್ಲ ಹೇಳ್ಬೇಕಂದ್ರೆ. ಇಷ್ಟೊಂದು ಮಾಡಿಬಿಟ್ಟು ಒಳಗಡೆ ಕರ್ಕೊಂಡ್ರೆ ಸಾಕು ಅಂತ ನಮಗೆ ಐಡಿಯಾ ಇದ್ದಿದ್ದು. ಆಮೇಲೆ ಇದೆಲ್ಲ ನೋಡ್ತಾ ಸ್ವಲ್ಪ ಫೋಟೋಸ್ ಎಲ್ಲ ಹಿಡಿದಿದ್ದರೆ ಚೆನ್ನಾಗಿರೋದು ಅನ್ನಿಸ್ತು. ಹಾಗಾಗಿ ಹೋಗಿ ಸಾಯಂಕಾಲ ಇದೆಲ್ಲ ಆಗಿ ಮತ್ತೆ ಆಮೇಲೆ ಕರ್ಕೊಬಂದರು. ಇನ್ನು ಕರ್ಕೊಬಂದ್ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ. ಮತ್ತು ಇನ್ನೊಂದು ಸರ್ತಿ ಕೂಡ ಏನು ಕೂಡ ಜಾಸ್ತಿ ಐಟಮ್ ಇಟ್ಟಿರಲಿಲ್ಲ. ಆವಾಗ ಕುಂದಿರಿಸ್ಬಿಟ್ಟು ಒಂದು ಸ್ವಲ್ಪ ಫೋಟೋ ಎಲ್ಲ ಓಡಿಸಿದ್ವಿ, ಸಿಂಗಲ್ ಫೋಟೋ ಮತ್ತು ಫ್ಯಾಮಿಲಿ ಫೋಟೋ ಎಲ್ಲ ಓಡಿಸಿದ್ವಿ. ಇನ್ನು ನೋಡ್ಬೋದು ಅದೆಲ್ಲ ಕುಂದಿರಿಸಿ ಎಬ್ಬರಿಸಿದ ಮೇಲೆ ಇನ್ನು ಸ್ವಲ್ಪ ಎಲ್ಲ ಊಟಕ್ಕೆ ಬರ್ತಾಯಿದ್ದಾರೆ. ಅವ್ರಿಗೆಲ್ಲ ಊಟಕ್ಕಿಟ್ಬಿಟ್ಟು ಸಾರಿ ಫ್ರೆಂಡ್ಸ್, ತುಂಬ ಡಿಸ್ಟರ್ಬೆನ್ಸ್ ಇದೆ. ಇಲ್ಲೆಲ್ಲ ಮಕ್ಕಳೆಲ್ಲ ಆಟ ಆಡ್ಕೊತಾ ಇದ್ದಾರೆ. ನಾನು ನೋಡಿದ್ರೆ ಇನ್ನೂ ಊರಿಗೆ ಹೋಗಿದ್ದಿಲ್ಲ, ಇನ್ನು ಗುರುವಾರ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಇಲ್ಲೇ ಸೇರಿಕೊಂಡೆ. ಅದಕ್ಕೆ ಸ್ವಲ್ಪ ವಿಡಿಯೋ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಮಾತಾಡ್ತಾ ಇದ್ದೀನಿ. ಮಕ್ಕಳೆಲ್ಲ ಇಲ್ಲಿ ಆಟ ಆಡ್ತಾ ಇದ್ದಾರೆ, ಅದಕ್ಕೆ ಸೌಂಡ್ ಸ್ವಲ್ಪ ಜಾಸ್ತಿ ಬರ್ತಾಯಿದೆ. ಇಲ್ಲಿ ನೋಡ್ಬೋದು ಅದೆಲ್ಲ ಮುಗಿಸ್ಬಿಟ್ಟು ಒಳಗಡೆ ಕರ್ಕೊಂಡು ಬರೋರಿಗೆಲ್ಲ ಊಟಕ್ಕಿಟ್ಟು ಕಳಿಸ್ತಾ ಇದ್ದೀವಿ. ಆಮೇಲೆ ನೆಕ್ಸ್ಟ್ ಒಂದು ತುಂಬ ಕತ್ಲಾಗಿತ್ತು, ಅವಾಗ ಫೋಟೋ ಅವರು ಬಂದರು. ಇನ್ನು ಸರಿ ಬಿಡಿ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಐಟಮ್ ಎಲ್ಲ ಹೊರಗಡೆ ಇಟ್ಟು ಕಳಶ ಇಟ್ಟು ಮತ್ತೆ ಕುಂದಿರ್ಸಿದ್ದೀವಿ. ಈ ಸ್ಯಾರಿ ಉಟ್ಕೊಂಡಿದ್ದಾಳಲ್ವ, ಗ್ರೀನ್ ಕಲರ್ ಸ್ಯಾರಿ, ಅದು ನಂದೇನೆ. ನಾನು ಒಂದು ಸತಿ ಸಮೇತ ನಾನು ಉಟ್ಕೊಂಡಿಲ್ಲ ಈ ಸ್ಯಾರಿನ. ಫಸ್ಟ್ ಟೈಮ್ ಇವಳು ಗುಡಿಸ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಇನ್ನು ಅಕ್ಕಪಕ್ಕ ಮನೆಯವರೆಲ್ಲ ಕೂಡ ಬರ್ತಾಯಿದ್ರು ಹೋಗ್ತಾಯಿದ್ರು. ಎಲ್ಲರೂ ಕೂಡ ಆಗಲೇ ಟೈಮ್ ಆಗಿಬಿಟ್ಟಿತ್ತು. ಇನ್ನು ಬನ್ನಿ ಫೋಟೋ ತೆಗೆಸ್ಕೊಳ್ಳಿ ಅಂದರೆ ಇನ್ನು ಅವ್ರಿಗೆ ಇದ್ದಿದ್ದು ಅವ್ರ ಕೈಯಲ್ಲಿ ಇದ್ದಿದ್ದು ಕೊಟ್ಬಿಟ್ಟು ಎಲ್ಲರೂ ಇನ್ನು ಊಟ ಮಾಡಿದ್ರು, ಊಟ ಮಾಡದೇ ಇರೋರು ಇನ್ನು ಅವ್ರಿಗೆ ಏನಿರುತ್ತೆ ಅದು ಕೊಟ್ಬಿಟ್ಟು ಇನ್ನು ಹೋಗ್ತಾಯಿದ್ರು. ಇನ್ನು ನಮ್ಮ ಮೇಘನಾಗಂತೂ ಸಿಂಗಲಾಗಿ ಸ್ವಲ್ಪ ಫೋಟೋ ಎಲ್ಲ ತೆಗ್ಸಿದ್ರು ನೀಟಾಗೆ. ಇನ್ನು ತೆಗೆಸ್ಬಿಟ್ಟು ಇನ್ನೊಂದ್ಸತಿ ದೃಷ್ಟಿ ಎಲ್ಲ ತೆಗ್ಸಿ ಇನ್ನು ಇದು ಮಾಡಿದ್ವಿ. ಆಮೇಲೆ ಲಾಸ್ಟಲ್ಲಿ ಡ್ರೆಸ್ ಹಾಕಿ ತೆಗ್ಸೋಣ ಅಂದ್ಕೊಂಡ್ವಿ. ಇನ್ನು ಟೈಮೇ ಸಾಕಾಗಲಿಲ್ಲ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗ್.